ನಾರಾಯಣ ನಾರಾಯಣ ನಾರಾಯಣ. ಓ ನಾರದ ಮುನಿಗಳು ಭೂಲೋಕದಿಂದ ದೇವಲೋಕದ ಕಡೆಗೆ ಇಂದು ಆಗಮನವಾಯಿತೆ. ಇಂದು ನಮ್ಮ ನೆನಪಾಯಿತೆ. ಸ್ವಾಮಿ, ಏನು ಹೇಳುವುದು? ಭೂಲೋಕದಲ್ಲಿ ಜನರು ದರಕಿನ ಎಲೆಯ ಬಿದ್ದ ಹಾಗೆ ಬಿದ್ದು ವಿಲವಿಲನೆ ಒದ್ದಾಡಿ ಕೊಳ್ತಾ ಇರ್ತಾರೆ. ಅದನ್ನು ನೋಡಿ ಸಹಿಸಲಿಕ್ಕಾಗದೆ ನಾನು ಇವತ್ತಿನ ದಿವಸ ನಿಮ್ಮ ಬಳಿಯಲ್ಲಿ ಬರಬೇಕಾದಂತಹ ಒಂದು ಅನಿವಾರ್ಯ ಸಂಗತಿ ಉಂಟಾಯಿತು. ಕೆಲವರು ವಿಶೇಷವಾದಂತಹ ವ್ಯಾಮೋಹಕ್ಕೆ ಒಳಗಾಗಿ ಸಂಕಷ್ಟಕ್ಕೆ ಸುಳಿಯಲ್ಲಿ ಸಿಲುಕೊಂಡಿರ್ತಾರೆ. ಇನ್ನು ಕೆಲವರು ದುರ್ವ್ಯಸನಿಗಳಾಗಿ ಅವರು ದೇಹ ತ್ಯಾಗವನ್ನು ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಕೆಲವರು ಹಣದ ಆಸೆಗೋಸ್ಕರವಾಗಿ ವಿಷಚೂರ್ಣ ಪ್ರಯೋಗ ಹಾಗೂ ವಿಜ್ಞಾನ ಯುಗದ ಮೂಲಕವಾಗಿ ಜನರ ಮಾರಣ ಹೋಮ ಹೇಳ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಆಗ್ತಾ ಇರುವುದರಿಂದಾಗಿ ಭೂಲೋಕದಲ್ಲಿ ನಮ್ಮ ಸ್ಮರಣೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳೇ ಇಲ್ಲದ ಸ್ಥಿತಿಗೆ ತಲುಪ್ತಾ ಇದ್ದೇವೆ. ಇನ್ನು ಕೆಲವರು ಮನೋರಂಜನೆ ಅಂತ ಹೇಳ್ಕೊಂಡು ಬಿಗ್ ಬಾಸ್ ಈ ಥರದ ಮನೋರಂಜನೆಗೆ ಅವರ ಸಮಯ ವ್ಯಯವನ್ನು ಮಾಡಿಕೊಳ್ತಾ ಇರ್ತಾರೆ. ನಾಮ ಸ್ಮರಣೆಯೇ ಇಲ್ಲದಂತಾಗಿದೆ. ಇದರಿಂದಾಗಿ ಇನ್ನೂ ಜನರ ಕಷ್ಟಗಳು ಜಾಸ್ತಿ ಆಗುವುದಿಲ್ಲವೇ? ಅವರು ಇನ್ನೂ ಸಮಸ್ಯೆಯ ಸುಳಿಯಲ್ಲಿ ಸಿಲುಕೊಳ್ಳುವುದಿಲ್ಲವೇ? ನಾರದರೆ, ಹೌದು, ಇದೆಲ್ಲವೂ ಕೂಡ ಕಲಿಯ ಪ್ರಭಾವಕ್ಕೆ ಒಳಗಾಗಿ ಇರತಕ್ಕಂತಹ ವ್ಯಕ್ತಿಗಳಿಂದಾಗಿ ಆಗ್ತಾ ಇರತಕ್ಕಂಥದ್ದು. ಆದರೆ ಎಲ್ಲಿಯ ತನಕ ವಿಜ್ಞಾನವನ್ನು ನಿಲ್ಲಿಸುವುದಿಲ್ಲವೋ, ಎಲ್ಲಿಯ ತನಕ ಜನರು ಅವರ ಒಂದು ಅಹಂಕಾರವನ್ನು ಬಿಡುವುದಿಲ್ಲವೋ, ನಮ್ಮ ಸ್ಮರಣೆಯನ್ನು ಮಾಡುವುದಿಲ್ಲವೋ, ಅಲ್ಲಿಯ ತನಕ ಈ ರೀತಿಯಾದಂತಹ ಸಮಸ್ಯೆ ಮುಂದುವರಿಲೇಬೇಕು. ಆದರೆ ಇದಕ್ಕೆಲ್ಲವಕ್ಕೂ ಕೂಡ ಪರಿಹಾರ ನಾಮಸ್ಮರಣೆಯೊಂದೇ ಪರಿಹಾರ. ನಾರಾಯಣ ನಾರಾಯಣ ನಾರಾಯಣ.